ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ರವಿರಂಜು ಯೂಟ್ಯೂಬ್ ಚಾನಲ್. ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲನೂ ತುಂಬಾ ಥ್ಯಾಂಕ್ಸ್. ನನ್ನ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಸೊ ಹೊಸದಾಗಿ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ತುಂಬ ದಿನ ಆಗಿಲ್ಲ. ಸೊ ನಮಗೂ ಒಂದು ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ನಾನು ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸ್ಬೇಕಲ್ವ. ಎದ್ದು ಬೆಳಗ್ಗೆನೇ ತಿಂಡಿ ಮಾಡೋದಕ್ಕೆ ಅಂತ ಬಂದೆ. ತಿಂಡಿಗೆ ಇಡ್ಲಿ ಮಾಡಿದ್ದೆ. ಇಡ್ಲಿ ಜೊತೆಗೆ ತರಕಾರಿ ಪಲ್ಯ ಮತ್ತು ಚಟ್ನಿನ ಮಾಡ್ತಿದ್ದೆ. ಇಡ್ಲಿಗೆ ನೀರನ್ನ ಕಾಯೋಕೆ ಇಟ್ಟಿದ್ದೆ. ಸೊ ಇಡ್ಲಿ ಎಲ್ಲ ಒಂದು ಪ್ಲೇಟು ಇಟ್ಟು ಅದಾದಮೇಲೆ ಪಲ್ಯಕ್ಕೆ ಒಗ್ಗರಣೆ ಎಲ್ಲ ಮಾಡಿದೆ. ಅಷ್ಟರಲ್ಲಿ ಮಗನು ಸ್ನಾನಕ್ಕೆ ಅಂತ ಹೋಗಿದ್ದ. ಅವನು ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ಹಾಲು ಕೊಟ್ಟರೆ ಹಾಲು ಕುಡ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊತಾನೆ. ಆಮೇಲೆ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಟಿಫನ್ ಎಲ್ಲ ಮಾಡಿ ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತ ಹಾಲನ್ನ ಕಾಯಿಸ್ಕೊಟ್ಟೆ. ಅವನಿಗೆ ಸ್ಕೂಲ್ ವ್ಯಾನ್ ಬರೋದು 8:15 ಅಥವಾ 8:30. ಆದರೆ 8 ಗಂಟೆಗೆ ಎಷ್ಟರಲ್ಲಾಗಲೇ ರೆಡಿ ಆಗ್ತಾನೆ. ಟಿಫನ್ ಎಲ್ಲ ಮುಗಿಸಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಲಂಚ್ ಬಾಕ್ಸು, ಯಾಕಂದರೆ ಸ್ಕೂಲ್ ವ್ಯಾನ್ ಯಾವ ಟೈಮಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. 8 ಗಂಟೆ ಅಷ್ಟರಲ್ಲಿ ಅವನು ರೆಡಿಯಾಗಿದ್ದರೆ ಅರ್ಜೆಂಟ್ ಮಾಡ್ದೇ ವ್ಯಾನ್ ಬಂದ ತಕ್ಷಣ ಹೊರಡೋದಕ್ಕೆ ಸರಿಯಾಗುತ್ತೆ ಅಂತ. ಸೊ ಹಾಲು ಕಾಯಿಸಿ ಕೊಟ್ಟಿದ್ದಾದಮೇಲೆ ಇಡ್ಲಿನೂ ಆಗಿತ್ತಲ್ವ ಅಂತ ಇಡ್ಲಿನ ತೆಗಿಯೋದಕ್ಕೆ ಅಂತ ಬಂದೆ. ಬೇಗ ಎಲ್ಲನೂ ಕೆಲಸನ ಮುಗಿಸ್ಕೋಬೇಕು. ಅವನು ಸ್ಕೂಲ್ಗೆ ಹೋದರೆ ಅವ್ರ ಅಪ್ಪನೂ ಡ್ಯೂಟಿಗೆ ಹೊರಡ್ತಾರೆ. ಅವರು ಡ್ಯೂಟಿಗೆ ಹೋದ್ಮೇಲೆ ಅವನನ್ನು ಸ್ಕೂಲಿಗೆ ಕಳಿಸಿ ನಾವು ಮಿಕ್ಕಿರೋ ಕೆಲಸನ ಮಾಡ್ಕೋಬೇಕು. ಅವರು ಹೋಗೋ ತನಕ ನಾವು ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ತಿಂಡಿ ಎಲ್ಲ ಮಾಡಿ ಅವ್ರಿಗೆ ತಿಂಡಿ ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಕಳಿಸೋ ಅಷ್ಟರಲ್ಲಿ ನಮ್ಮ ಟೈಮು ಆಗೋಗುತ್ತೆ. ಅವ್ರು ಹೋದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳೆದು ಸ್ನಾನ ಎಲ್ಲ ಮುಗಿಸ್ಕೊಂಡು ವಾರ ಅಲ್ವಾ ಅನ್ನೋ ಕಾರಣಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಬಂದೆ. ಇನ್ನು ನನ್ನ ಮಗಳು ಅವಳ ಪಾಡಿಗೆ ಅವಳು ಹೊರಗಡೆ ಪಕ್ಕದ ಮನೆ ಹುಡುಗನ ಜೊತೆ ಆಟ ಆಡ್ಕೋತಿದ್ಲು. ಅವಳಿಗೂ ಆಟ ಆಡ್ಕೋತಿರ್ಲಿ, ನನ್ನ ಪಾಡಿಗೆ ನಾನು ಪೂಜೆ ಮುಗಿಸೋಣ ಅಂತ ಬಂದೆ. ಸೊ ಏನಪ್ಪ ಅಂದರೆ ಇವಾಗ ಅಂತೂ ಶ್ರಾವಣ ಅಲ್ಲ ಏನೂ ಅಲ್ಲ, ಆದ್ರೂ ಈ ಟೈಮ್ನಲ್ಲಿ ಹೂವು ಅಂತೂ ತುಂಬಾ ರೇಟಾಗಿ ಹೋಗಿದೆ. ಆಲ್ಮೋಸ್ಟು ಹಬ್ಬದ ಟೈಮಲ್ಲಿ ಅಥವಾ ಶ್ರಾವಣದಲ್ಲಿ ತುಂಬ ರೇಟಾಗಿರುತ್ತೆ. ಬಟ್ ಈ ಟೈಮ್ನಲ್ಲಂತೂ ಇವಾಗಲೇ ಹೂವು ಎಲ್ಲ ತುಂಬಾ ರೇಟಾಗಿ ಹೋಗಿದೆ. ಏನೇ ಒಂದನ್ನು ಕೊಂಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಸಾಮಾನ್ಯ ಜನರಂತೂ ಜೀವನ ಮಾಡೋದೇ ಕಷ್ಟ ಆಗೋಗಿದೆ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸಿ ಮಗಳಿಗೆ ಸ್ನಾನ ಮಾಡಿಸಿರಲಿಲ್ಲ. ನಾನು ಪೂಜೆ ಎಲ್ಲ ಮುಗಿಸಿ ಸ್ನಾನ ಮಾಡಿಸೋಣ ಅಂತ ಸುಮ್ಮನಾಗಿದ್ದೆ. ಸರಿ ಅಂತ ಪೂಜೆ ಮುಗಿಸಿ ಅವಳಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಸ್ನಾನ ಎಲ್ಲ ಮುಗಿಸಿದಾದ್ಮೇಲೆ ಅವಳಿಗೂ ತುಂಬ ದಿನ ಆಗಿತ್ತು ಮಿಡಿ ಹಾಕಿ ಅಂತ. ಅವಳು ಮಿಡಿ ಬೇಕಂತ ಕೇಳಿದ್ಲು. ನಾನು ಮಿಡಿ ಎಲ್ಲ ಹಾಕ್ಕೊಟ್ಟು ರೆಡಿ ಮಾಡಿದ್ದಾದಮೇಲೆ ಒಂದೆರಡು ಫೋಟೋಸ್ ತೊಗೊಂಡ್ಳು. ಅದಾದಮೇಲೆ ನಾನು ಕ್ರೀಮ್ ಹಾಕಿರೋದು ಸರಿ ಇಲ್ಲ ಅಂತ ಅವಳೇ ಮಿರರ್ ಮುಂದೆ ನಿಂತ್ಕೊಂಡು ನಾನು ರೆಡಿ ಮಾಡಿದ್ದೆಲ್ಲ ಆದಮೇಲೆ ಕ್ರೀಮ್ನ ಹಾಕ್ಕೋತಿದ್ದಾಳೆ. ನೋಡ್ತಿದ್ರಲ್ವ, ಅವಳಿಗೆ ಕ್ರೀಮ್ ಎನಿ ಟೈಮ್ ಕೊಡ್ತಾನೆ ಇದ್ದರೆ ಹಾಕ್ಕೊಂಡು ಖಾಲಿ ಮಾಡ್ತಾನೆ ಇರ್ತಾಳೆ. ಸಾಕು ಅಂತ ಕೇಳಿದ್ರೂ ಕೊಡಲಿಲ್ಲ. ಸರಿ ಅಂತ ಅವಳು ಅಷ್ಟರಲ್ಲಿ ಮಲಗ್ಕೊಂತೀನಿ ಅಂದ್ಲು. ನಾನು ಅವಳನ್ನ ರೆಡಿ ಮಾಡಿಸಿ ಮಲಗಿಸ್ದೆ. ಮಲಗಿದ್ದಾದ್ಮೇಲೆ ಅವಳು ಚಕ್ಲಿ ಬೇಕು ಅಂತ ಕೇಳ್ತಿದ್ಲು ಅಂತ ನಾನು ಚಕ್ಲಿ ಮಾಡೋಣ ಅಂದ್ಕೊಂಡೆ. ಅವಳು ಎದ್ದಿರುವಾಗ ಅಂದರೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಅವಳನ್ನ ಮಲಗಿಸಿ ಮಾಡಿದೆ. ನಾನು ಚಕ್ಲಿ ಮಾಡೋದಕ್ಕೆ ಹೆಸ್ರುಬೇಳೆನ ಯೂಸ್ ಮಾಡ್ಕೊಂಡಿರೋದು. ಹೆಸ್ರುಬೇಳೆನ ನಮಗೆ ಎಷ್ಟು ಬೇಕು ಅಷ್ಟನ್ನು ಒಂದು 3 ವಿಷಲ್ ತೆಗ್ಸಿ ಅದಾದಮೇಲೆ ಅದರಲ್ಲೇ ನಾನು ಹೆಸ್ರುಬೇಳೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿದ್ದೆ. ಆ ವಿಷಲ್ ಕೂಲ್ ಆದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿದೆ. ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಪಾತ್ರೆಯಲ್ಲಿ ಹಂಗೇ ಬಿಟ್ಬಿಟ್ಟು ಅದಾದ ನಂತರ ಅದಕ್ಕೆ ಬೇಕಾಗುವಷ್ಟು ಜೀರಿಗೆ ಮತ್ತು ಬಿಳಿ ಎಳ್ಳು, ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚಟ್ನಿನ ರೆಡಿ ಮಾಡಿದೆ.